ಇನ್ನು ಮುಂದೆ ನೀವು ಯಾರಿಗೂ ವಾಟ್ಸಪ್ಗೆ ಫೋನ್ ನಂಬರ್ ಕೊಡೋ ಅವಶ್ಯಕತೆಯೂ ಇಲ್ಲ. ಯಾಕೆ ಫೋನ್ ನಂಬರ್ ಕೊಡೋ ಅವಶ್ಯಕತೆ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದಾದರೆ, ಈಗ ಒಂದು ಹೊಸ ಫ್ಯೂಚರ್ ಬಂದಿದೆ. ಆ ಫ್ಯೂಚರ್ ಏನಂತಂದರೆ ಯೂಸರ್ ನೇಮ್. ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡಿರ್ತೀರಾ, ಬರೀ ಯೂಸರ್ ನೇಮ್ನ ಕೊಟ್ಟಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನೀವು ಯಾರಿಗಾದರೂ ID ಕಳಿಸ್ಬೇಕು ಅಂತಂದರೆ ಅಲ್ಲಿ ನಿಮ್ದು ಯೂಸರ್ ನೇಮ್ ಇರುತ್ತಲ್ಲ, ಅದೇ ಥರ ವಾಟ್ಸಪ್ಪಲ್ಲೂ ಯೂಸರ್ ನೇಮ್ ಬಂದಿದೆ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ, ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ, ಹಾಗೆ ಇದನ್ನು ಎಲ್ಲಿ ಹೋಗಿ ಚೆಕ್ ಮಾಡಬೇಕು, ಎಲ್ಲ ಸೆಟ್ಟಿಂಗ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೇನ್ ಬೆನಿಫಿಟ್ ಯಾರ್ಯಾರಿಗಾಗೋದು ಅಂತಂದರೆ, ಈಗ ಯಾರಿಗಾದರೂ ಫೋನ್ ನಂಬರ್ನ ಹೈಡಾಗಿ ಇಟ್ಕೋಬೇಕು ಅಂತೇಳಿ ಇಷ್ಟ ಇರುತ್ತೆ. ಅವರಿಗೆ ಬೇರೆಯವರಿಗೆ ಫೋನ್ ನಂಬರ್ ಶೇರ್ ಮಾಡೋದೆಲ್ಲ ಇಷ್ಟ ಇರಲ್ಲ. ಆ ರೀತಿ ಏನು ಇದ್ದವರಿಗೆ ಫೋನ್ ನಂಬರ್ನ ಹೈಡ್ ಮಾಡ್ಬೋದು. ಬೇರೆಯವರಿಗೆ ಫೋನ್ ನಂಬರ್ ಕೊಡೋ ಅವಶ್ಯಕತೆಯೂ ಇಲ್ಲ, ನಿಮ್ಮದು ಯೂಸರ್ ನೇಮ್ ಕೊಟ್ಟರೆ ಸಾಕು. ಆಮೇಲೆ ನೀವೇನಾದರೂ ಕ್ರಿಯೇಟರ್ಸ್ ಆಗಿದ್ದರೆ, ಕ್ರಿಯೇಟರ್ಸ್ ಜೊತೆಗೆ ಏನಾದರೂ ಬಿಸ್ನೆಸ್ನು ಮಾಡ್ತಾ ಇದ್ದರೆ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರ ಫೋನ್ ನಂಬರ್ ಕೊಡೋದ್ರಿಂದ ಏನೋ ಒಂದು ಮಿಸ್ಯೂಸ್ ಆಗ್ಬೋದು ಫೋನ್ ನಂಬರಿಂದ. ಆದರೆ ಯೂಸರ್ ನೇಮ್ ಕೊಟ್ಟರೆ ಮಿಸ್ಯೂಸ್ ಆಗಲ್ಲ. ಯಾರಿಗೆ ಕೊಡಬೇಕಾಗಿತ್ತೋ ಅವ್ರಿಗೆ ಮಾತ್ರ ಅದು ಸಿಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನೀವೇ ಸೇಫ್ ಆಗಿರ್ತೀರ. ಇದನ್ನು ಯಾವ ರೀತಿ ಯೂಸ್ ಮಾಡೋದಕ್ಕೆ ತುಂಬಾ ಈಸಿ. ನೀವು ವಾಟ್ಸಪ್ನಲ್ಲಿ ಹೋಗಿ, ನಾನು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ನ ಹಾಕಿರ್ತೀನಿ ನೋಡಿ. ವಾಟ್ಸಪ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಅಲ್ಲಿ ಅಕೌಂಟ್ಸ್ ಅಂತೇಳಿ ಕಾಣಿಸುತ್ತೆ. ಅಕೌಂಟ್ಸ್ನಲ್ಲಿ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಯಾವ್ದು ಯೂಸರ್ ನೇಮ್ ಬೇಕು, ನಿಮ್ಮ ನೇಮಲ್ಲಿ ಬೇಕು, ಬೇರೆ ಯಾವ್ದಾದ್ರು ಕ್ರಿಯೇಟ್ ಮಾಡಬೇಕು, ನೀವು ಇನ್ಸ್ಟಾಗ್ರಾಮಲ್ಲಿ ID ಕ್ರಿಯೇಟ್ ಮಾಡ್ತೀರೋ ಆ ರೀತಿ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ನಾನಲ್ಲಿ ಯೂಸರ್ ನೇಮ್ನ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ನಂದು ಇನ್ಸ್ಟಾಗ್ರಾಮ್ ID ಏನಿತ್ತು ಅದೇ ಇನ್ಸ್ಟಾಗ್ರಾಮ್ ID ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟಾಗ್ರಾಮ್ದು ಅಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೀವೇನಾದರೂ ಸಪ್ರೇಟಾಗಿ ಏನಾದರೂ ಎಡಿಟ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ನಿಮ್ದೇನಾದರೂ ಸಪ್ರೇಟಾಗಿ ಯಾವುದಾದ್ರೂ ನೇಮ್ ಇಡಬೇಕು ಅಂತ ಇದ್ದರೆ ಅದೇ ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿ. ಅದಾದಮೇಲೆ ನೀವು ಬೇಕಾದರೆ ಎಡಿಟಿಂಗ್ ಮಾಡ್ಕೊಳ್ಬೋದು. ಆಮೇಲೆ ಬೇಡ ಅಂತ ಹೇಳಿದ್ರೆ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನಿಸ್ತು, ವಾಟ್ಸಪ್ಪಲ್ಲಿ ಇದು ನಿಮ್ಗೇನಾದರೂ ಬೆನಿಫಿಟ್ ಆಗುತ್ತೆ ಅಂತ ಅನಿಸ್ತಾ, ಎಲ್ಲನೂ ನಿಮ್ಗೆ ಇಲ್ಲಿ ಚೆಕ್ ಮಾಡಿಕೊಂಡು ನೋಡಿಬಿಟ್ಟು ಆಮೇಲೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ಯೂಟ್ಯೂಬ್ದಾಗಿರ್ಬೋದು, ವಾಟ್ಸಪ್ದಾಗಿರ್ಬೋದು, ಬೇರೆ ಯಾವುದೇ ಆಗಿರೋ ಟೆಕ್ ಎಲ್ಲ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 Bytes ಕನ್ನಡ ಮರೆಯೋದಕ್ಕೆ ಹೋಗಬೇಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.